ನನ್ನ ಬಗ್ಗೆ ಟೀಕೆ ಮಾಡೋದು, ಡೈರಿನಲ್ಲಿ ಕಾರ್ಯಕರ್ತರು ಕೊಡ್ಲಿಲ್ಲ, ಅವರೇ ಯಾಕೆ ಆಗ್ಬೇಕಾಗಿತ್ತು ಅಂತ. ಕಾರ್ಯಕರ್ತರು ಕೊಟ್ಟಿರೋದು ಎಷ್ಟೋ ಅದೇ ಕೊಟ್ಬಿಟ್ಟಿದ್ದೀನಿ. ನಾನು ಡೈರೆಕ್ಟರ್ ಆಗಿದ್ದು ಎಂ ಎಲ್ ಎ ಆದ್ಮೇಲಲ್ಲ, ನನ್ನ ಎಂ ಎಲ್ ಎ ಆಗೋಕ್ ಮೊದಲು ಆ ಡೈರಿಗೆ ಹೋಗಿದ್ದು ನೋಡಿದೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ಬಂಗಾರಪೇಟೆ ಎಂ ಎಲ್ ಅವರು ಬಂದು ಕೂತ್ಕೊಂಡ್ಬಿಟ್ಟಿದ್ರು ಪಕ್ಕದಾಗ, ಮಾಲೂರು ತಾಲೂಕಲ್ಲಿ. ಬಂಗಾರಪೇಟೆಯಿಂದ ಬಂದು ಮಾಲೂರು ತಾಲೂಕಲ್ಲಿ ಬಂದು ಅದ್ಯಾವುದು ಅದೇನೋ ಈ ಆಫೀಸ್ ಅದೇನೋ ಆಫೀಸು ಏನೋ ಅದೇನೋ ಆಫೀಸ್ ಅಂತ ಏನ್ ಆಫೀಸ್ ಅಂದ್ರೆ ಪ್ರತಿದಿನ ಆಫೀಸ್ಗೆ ಹೋಗೋದು, ಅಧಿಕಾರಿಗಳನ್ನ ಮತ್ತೆ ಬೇರೆ ಜನ ಬ್ಲಾಕ್ ಮೇಲ್ ಮಾಡುವಂತ ಆಫೀಸ್. ಹೋರಾಟಗಾರ ಅವರು ಮಾಲೂರು ತಾಲೂಕಲ್ಲಿ ಪಾಪ ಕೆಲವರು ಅವರೇ ಎಸ್ ವೆಂಕಟೇಶ, ನಮ್ಮ ಸಂತೋಷ, ಇನ್ನೂ ಸುಮಾರು ಜನ ಅವ್ರ ಹೋರಾಟಗಾರರು. ಅವರು ರಿಯಲ್ಲೇ ಹೋರಾಟಗಾರರು. ಪಾಪ ಹೊಸದಾಗಿ ಒಂದು ರಿಯಲ್ ಹೋರಾಟ ಸೃಷ್ಟಿ ಆಗ್ಬಿಟ್ಟಿದೆ. ಎದ್ರೆ ಕೂತ್ರೆ ನಂಜೇಗೌಡ, ಎದ್ರೆ ಕೂತ್ರೆ ಕಾಂಗ್ರೆಸ್. ಅದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅದನ್ನು ಉದ್ಘಾಟನೆಗೆ ನನ್ನ ಸ್ನೇಹಿತರು ಬಂಗಾರಪೇಟೆ ಮೇಲೆ ಅವರು ಪಕ್ಕದಲ್ಲಿ ಕೂತ್ಕೊಂಡು ಅದ್ಯಾರೋ ಒಬ್ಬ ಬೆಂಗಳೂರಿಂದ ಇಂಡಿಪೆಂಡೆಂಟ್ ಆಗಿದ್ದವರು ನನ್ನ ಬಗ್ಗೆ ಟೀಕೆ ಮಾಡೋದು, ಡೈರಿನಲ್ಲಿ ಕಾರ್ಯಕರ್ತರು ಕೊಡ್ಲಿಲ್ಲ, ಅವರೇ ಯಾಕೆ ಆಗ್ಬೇಕಾಗಿತ್ತು ಅಂತ. ಕಾರ್ಯಕರ್ತರು ಕೊಟ್ಟಿರೋದು ಎಷ್ಟೋ ಅದೇ ಕೊಟ್ಬಿಟ್ಟಿದ್ದೀನಿ. ನಾನು ಡೈರೆಕ್ಟರ್ ಆಗಿದ್ದು ಎಂ ಎಲ್ ಎ ಆದ್ಮೇಲಲ್ಲ, ನನ್ನ ಎಂ ಎಲ್ ಎ ಆಗೋಕ್ ಮೊದಲು ಆ ಡೈರಿಗೆ ಹೋಗಿದ್ದು, ನನ್ನ ಎಂ ಎಲ್ ಎ ಆಗೋಕ್ ಮೊದಲು ಆ ಒಕ್ಕೂಟದ ಅಧ್ಯಕ್ಷ ಆಗಿದ್ದು. ನಮ್ಮ ಕಾರ್ಯಕರ್ತರಿಗೆ ದುಡಿಯೋದು, ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು. ಇನ್ನು ಇದೇನದು ಏನು ಆಗಕ್ಕಾಗಲ್ಲ. ಇದು ನಮ್ದವರು ಕೂಡ ಏನು ಆಗಕ್ಕಾಗಲ್ಲ. ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಂಗಿಲ್ಲ. ನಮ್ಮದೇ ಆದ ಒಂದು ಗುಂಪು ಅವಕಾಶಗಳು ಸಿಗ್ತದೆ. ಗುಂಪು ಗೆದ್ರೆ ಏನ್ ಬೇಕೋ ಸಾಧನೆ ಮಾಡ್ತೀವಿ. ಇಂಥ ಮಾತುಗಳಿಗೆ ಇವ್ರು ಮಾತಾಡೋದಕ್ಕೆ ನಾವ್ಯಾರು ತಲೆ ಕೆಡಿಸ್ಕೊಂಡಂಗಿಲ್ಲ. ಧನ್ಯವಾದ ಹೇಳ್ತಾ ಇದ್ದೀನಿ ನನ್ನ ತಾಲೂಕಿನ ಜನತೆಗೆ, ವಿಶೇಷವಾಗಿ 3ನೇ ಬಾರಿಗೂ ಕೂಡ ನನ್ನನ್ನ ಅಧ್ಯಕ್ಷನಾಗಿ ಮಾಡಿದಂತ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪಕ್ಷಾತೀತವಾಗಿ ಒಂದು ದಿವಸ ಕೂಡ ಹಾಲು ಡೈರಿಗಳಿಂದ ನಾನು ರಾಜಕಾರಣ ಮಾಡಕ್ ಹೋಗ್ಲಿಲ್ಲ. ಯಾವುದೇ ಪಾರ್ಟಿ ಆಗ್ಲಿ ಯಾರೇ ಆಗ್ಲಿ ನಮ್ಮ ಹಾಲು ಉತ್ಪಾದಕರ ಪರವಾಗಿ ಆ ಸಂಘ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಲು ಉತ್ಪಾದಕರಿಗೆ ಒಕ್ಕೂಟದಿಂದ ಬರುವಂತಹ ಸವಲತ್ತುಗಳು ಕೊಡ್ತಾ ಇದ್ದೆ. ಇವತ್ತು ಅದೇ ನನ್ನ ಪರವಾಗಿ ನಿಂತ್ಕೊಂಡಿದ್ದು. ವಿರೋಧ ಪಕ್ಷದವರು ಅರ್ಜಿ ಹಾಕಕ್ಕೆ ಹೋದ್ರೆ ಸೂಚನೆ ಕೂಡ ಸಿಕ್ಲಿಲ್ಲ. ಇವತ್ತು 2ನೇ ಅಭ್ಯರ್ಥಿ ಕೂಡ ಅಷ್ಟೇ. ನಮ್ಮ 2ನೇ ಅಭ್ಯರ್ಥಿ ಅತಿ ಹೆಚ್ಚು ಲೀಡಲ್ಲಿ ಗೆಲ್ತಾರೆ. ನಾವೇನು ಶ್ರೀನಿವಾಸ್ ಅಂತ ನಮ್ಮ ಪಕ್ಷದ ನಾಯಕರು ತೀರ್ಮಾನ ತಗೊಂಡು ಅಭ್ಯರ್ಥಿ ಹಾಕಿದ್ವಿ. ಎಲ್ಲ ಮುಖಂಡರು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ನಮ್ಮ ಅಭ್ಯರ್ಥಿ ಪರ ಇರೋದ್ರಿಂದ ಅತಿ ಹೆಚ್ಚು ಲೀಡಲ್ಲಿ ಗೆಲ್ತಾರೆ. ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ 5 ವರ್ಷ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ಅದು ಇನಾಮಿನೇಷನ್ ಆಗ್ತಾ ಇತ್ತು. ಪಾಪ ನಮ್ಮ ಸ್ನೇಹಿತರು ಇಲ್ಲಿ ಬಿಜೆಪಿ ಅವರು ಜೆಡಿಎಸ್ ಅವರು ಅಭ್ಯರ್ಥಿ ಹಾಕಲಿಲ್ಲ. ಯಾರ ಮೇಲೆ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ 5 ವರ್ಷ ಕೆಲಸ ಮಾಡಿದಂತ ಕಾಂತಮ್ಮನವ್ರ ಮೇಲೆ ಬಿಜೆಪಿ ಜೆಡಿಎಸ್ ಅವರ ಅಭ್ಯರ್ಥಿ ಹಾಕಲಿಲ್ಲ. ಕಾಂಗ್ರೆಸ್ ಪುಣ್ಯಾತ್ಮನ ಅರ್ಜಿ ಹಾಕ್ಬಿಟ್ಟವನೆ. ಆದ್ರೂ ಪರವಾಗಿಲ್ಲ, ಇವತ್ತು ನಮ್ಮ ಅಭ್ಯರ್ಥಿ ಕಾಂತಮ್ಮನವರು ಗೆಲ್ತಾರೆ. ಇವತ್ತು 3 ನಾಮಿನೇಷನ್ ಆಗ್ತಾ ಇತ್ತು. ನಂಜೇಗೌಡರದೊಂದು, ಮತ್ತೆ ಲೇಡಿ ಕ್ಯಾಂಡಿಡೇಟ್ ಕಾಂತಮ್ಮನೊಂದು, ಜಯಸಿಂಹ ಅವರದ್ದು ಕೂಡ ನಾಮಿನೇಷನ್ ಆಗ್ತಾ ಇತ್ತು. ಅಲ್ಲೂ ಕೂಡ ಅಷ್ಟೇ ಜಯಸಿಂಹ ಅವರ ಕುಟುಂಬ ಎಂ.ವಿ. ಕೃಷ್ಣಪ್ಪನವರ ಕುಟುಂಬ. ಅವರು ಕಾಂಗ್ರೆಸ್ ಅವರೆಲ್ಲ ದೇಶದಲ್ಲಿ ಕಟ್ಟುವಾಗ ಹೋರಾಟ ಮಾಡಿದಂತ ಕುಟುಂಬ. 8 ಸಾರಿ ಇದು. ಇವತ್ತು ಅವ್ರ ಮೇಲೆ ಕಾಂಗ್ರೆಸ್ ಅವರೇ ಅರ್ಜಿ ಹಾಕೊಂಡವ್ರು. ಅದು ಇನಾಮಿನೇಷನ್ ಆಗ್ತಾ ಇತ್ತು. 3 ಇವತ್ತು ಇನಾಮಿನೇಷನ್ ಆಗ್ತಾ ಇತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು. ವಿರೋಧ ಪಕ್ಷದವರು ಯಾರು ಅರ್ಜಿನೇ ಹಾಕಿರ್ಲಿಲ್ಲ. ಆದ್ರೂ ಕೂಡ ನಮ್ಮಿಂದ ಇದು ಡಿಫರೆನ್ಸ್ ಆಗಿರೋದು. ಆದ್ರೂ ಕೂಡ ಜಯಸಿಂಹ ಅವರು ಗೆಲ್ತಾರೆ, ಕಾಂತಮ್ಮನವರು ಗೆಲ್ತಾರೆ. ನನ್ನ ಇನಾಮಿನೇಷನ್ ಮಾಡಿದ್ದಾರೆ. ಇನ್ನು ಉಳಿದವರು ಕೂಡ ಈ ಜಿಲ್ಲೆಯಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಗೆಲ್ತದೆ. ನಮಸ್ಕಾರ.